ನಮಸ್ಕಾರ. ನಾನು ನಿಮ್ಮ ವಕೀಲ ಕೃಷ್ಣ ಸಂಘರ್ಷ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದಾಗ ಆ ವ್ಯಕ್ತಿಯು ಕೆಲವೊಂದು ಹಕ್ಕುಗಳನ್ನು ಹೊಂದಿರುತ್ತಾನೆ. ಅಂದರೆ ಬಂಧಿತ ವ್ಯಕ್ತಿಗಳ ಹಕ್ಕುಗಳು. ಇದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅಂತ ಬಂಧಿತ ವ್ಯಕ್ತಿಯು ಕೆಲವೊಂದು ಹಕ್ಕುಗಳನ್ನು ಹೊಂದಿದ್ದು, ಅದರಲ್ಲಿ ಒಂದು ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು, 2 ಉಚಿತ ಕಾನೂನು ನೆರವಿನ ಹಕ್ಕು, 3 ಮೌನವಾಗಿರುವುದರ ಹಕ್ಕು, 4 ವೈದ್ಯಕೀಯ ಪರೀಕ್ಷೆಯ ಹಕ್ಕು, 5 ಬಂಧಿಸಿದ 24 ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರುಪಡಿಸುವ ಹಕ್ಕು, 6 ಅಕ್ರಮ ಬಂಧನದ ವಿರುದ್ಧದ ಹಕ್ಕು, 7 ಜಾಮೀನಿನ ಮೇಲೆ ಬಿಡುಗಡೆಯಾಗುವ ಹಕ್ಕು, 8 ವಕೀಲರನ್ನು ಸಂಪರ್ಕಿಸುವ ಹಕ್ಕು, 9 ಚಿತ್ರಹಿಂಸೆ ಮತ್ತು ಕ್ರೂರ ಚಿಕಿತ್ಸೆಯ ವಿರುದ್ಧದ ಹಕ್ಕು, 10 ನ್ಯಾಯಯುತ ವಿಚಾರಣೆಯ ಹಕ್ಕು. ಈ ತರದ ಹಕ್ಕುಗಳನ್ನು ಬಂಧಿತ ವ್ಯಕ್ತಿಯು ಹೊಂದಿರುತ್ತಾನೆ. ಧನ್ಯವಾದಗಳು.